ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬಾ ದಿವಸ ಆಗಿತ್ತು ನಾನು ಯೂಟ್ಯೂಬ್ನ ಮಾಡಿ. ಎಲ್ಲರಿಗೂ ಸಾರಿ ಅಂತ ಹೇಳ್ಕೊತೀನಿ. ಯಾಕೆ ಅಂದರೆ ನಾವು ಸ್ಟುಡಿಯೋ ಮಾಡ್ತಾ ಇರೋ ಕಾರಣಕ್ಕೋಸ್ಕರ ಯಾವುದೇ ಥರ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ. ಇವತ್ತು ಬಂದು ನಾವು ಕ್ವಿಕ್ಕಾಗಿ ಡಿ10ನ ಯಾವ ಥರ ನಾವು ಅಪ್ಲೈ ಮಾಡಬೇಕು ಮತ್ತು ಟ್ಯಾನ್ನ ಯಾವ ಥರ ರಿಮೂವ್ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರನೇ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ಇವಾಗ ನಾವು ಫಸ್ಟ್ ಬಂದು ಕ್ಲೆನ್ಸಿಂಗ್ ಮಿಲ್ಕ್ನ ತೊಗೊಳ್ಳೋಣ. ನಾನು ತೊಗೋತಾ ಇರೋದು ಬಂದು ಓಪಲ್ ಅವ್ರದ್ದು ಕ್ಲೆನ್ಸಿಂಗ್ ಮಿಲ್ಕು. ಇದು ನೋಡಿ ಈ ಥರ ಇರುತ್ತೆ ಓಪಲ್ ಅವ್ರದ್ದು. ನಿಮ್ಮ ಹತ್ರ ಯಾವ ಕ್ಲೆನ್ಸಿಂಗ್ ಮಿಲ್ಕ್ ಇದೆಯೋ ಅದನ್ನು ತೊಗೋಬೋದು. ಇದೇ ತೊಗೋಬೇಕಂತ ಏನಿಲ್ಲ. ಓಪಲ್ ಅವ್ರದ್ದು ಕ್ಲೆನ್ಸಿಂಗ್ ಮಿಲ್ಕ್ನ ತೊಗೋತಾ ಇದ್ದೀನಿ. ಫಸ್ಟ್ ಬಂದು ಹೇರ್ನೆಲ್ಲ ನೀಟಾಗಿ ಗಂಟಾಕೊ. ಬ್ಲೀಚ್ ಅಂತೂ ಬೆಸ್ಟ್ ಆಗಿರೋದು ನಮಗೆ ಡಿ10 ಬಂದು ತುಂಬಾ ಟ್ಯಾನ್ನ ರಿಮೂವ್ ಮಾಡುತ್ತೆ. ನಾನು ತುಂಬ ಬಿಸಿಲಲ್ಲೆಲ್ಲ ಓಡಾಡೋದ್ರಿಂದ ಸ್ವಲ್ಪ ಟ್ಯಾನ್ ಆಗಿದೆ. ಅದಕ್ಕೋಸ್ಕರ ಟ್ಯಾನ್ ರಿಮೂವಲ್ ಪ್ಯಾಕ್ನ ಹಾಕ್ಕೊಂಡು ಯಾವ ಥರ ಮಾಡೋದಂತ ನೋಡೋಣ. ಇವಾಗ ಹೆಡ್ ಬ್ಯಾಂಡ್ನ ಹಾಕ್ಕೊಳ್ಳೋಣ. ಇವಾಗ ಬಂದು ಕ್ಲೆನ್ಸಿಂಗ್ ಮಿಲ್ಕ್ನ ತೊಗೊಳ್ಳೋಣ. ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಕ್ಲೆನ್ಸಿಂಗ್ ಮಿಲ್ಕ್ನ ತೊಗೊಂಡು ಡೀಪ್ ಕ್ಲೆನ್ಸ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಬಂದು ಲಿಪ್ಸ್ಟಿಕ್ಕು ಮತ್ತು ಇದನ್ನು ಅಳಿಸ್ಕೊಬಿಡೋಣ. ಕ್ಲೆನ್ಸಿಂಗ್ ಮಿಲ್ಕ್ ಇದು ಬಂದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಓಪಲ್ ಅವ್ರದ್ದು. ಬೇಕಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ. ಲಿಪ್ಸ್ಟಿಕ್ ನೋಡಿ ಎಷ್ಟು ಬೇಗ ರಿಮೂವ್ ಆಗುತ್ತೆ ಅಂತ. ಈ ಥರ ಒಂದು ವೆಟ್ ವೈಪ್ಸಿಂದ ನೀಟಾಗಿ ನೀವು ರಿಮೂವ್ ಮಾಡಬೇಕಾಗುತ್ತೆ. ಸ್ವಲ್ಪನೂ ಇರಲ್ಲ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ರಿಮೂವ್ ಆಗುತ್ತೆ. ಇವಾಗ ಬಂದು ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಡೀಪ್ ಕ್ಲೆನ್ಸ್ನ ಮಾಡ್ಕೊಳ್ಳೋಣ. ಫಸ್ಟು ಬಂದು ಕ್ಲೆನ್ಸಿಂಗ್ ಮಿಲ್ಕ್ನ ಈ ಥರ ಕೈಯಲ್ಲಿ ತೊಗೊಂಡು ಫಸ್ಟು ಫಿಂಗರಿಂದ ಆದಷ್ಟು ಈ ಥರ ನೀಟಾಗಿ ರಬ್ ಮಾಡ್ಕೊಳ್ಳಿ. ಇವಾಗ ಸ್ಕಿನ್ ಮೇಲೆ ಹಾಕಿದ ತಕ್ಷಣ ನೀಟಾಗಿ ಕ್ಲೆನ್ಸ್ನ ಮಾಡಿ. ನಿಮ್ಮ ಫೇಸ್ ಎಷ್ಟು ನೀಟಾಗಿ ಕ್ಲೆನ್ಸ್ ಮಾಡ್ತೀರೋ ಅಷ್ಟು ನೀಟಾಗಿ ಡಸ್ಟ್ ಪಾರ್ಟಿಕಲ್ ಎಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ತುಂಬ ರಬ್ ಮಾಡಬೇಡಿ, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಕ್ಲೆನ್ಸ್ ಮಾಡುವಾಗೂ ಅಷ್ಟೇ ಆದಷ್ಟು ನೀಟಾಗಿ ಈ ಥರ ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು 5 ನಿಮಿಷ ಮಾಡಿದ್ರೆ ಸಾಕು. ನೀವು 15 ಡೇಸ್ಗೆ ಒಂದ್ಸತಿ ಇಲ್ಲಾಂದರೆ ಮಂತ್ಲಿ ಒಂದ್ಸತಿ ಡಿ10 ಪ್ಯಾಕ್ನ ಹಾಕ್ಕೋಬೋದು. ಯಾವುದೇ ಥರ ಪ್ರಾಬ್ಲಮ್ ಆಗಲ್ಲ. ಸೆನ್ಸಿಟಿವ್ ಸ್ಕಿನ್ ಇದ್ದರೆ ನೀವು ಜಾಸ್ತಿ ರಬ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಪಿಂಪಲ್ ಏನಾದರೂ ಇದ್ದರೆ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಈ ಥರ ವೆಟ್ ವೈಪ್ನ ತೊಗೊಂಡು ಆದಷ್ಟು ನೀರಲ್ಲಿ ಡಿಪ್ ಮಾಡಿ. ಇದು ವೆಟ್ ವೈಪು ತುಂಬ ಚೆನ್ನಾಗಿರುತ್ತೆ. ನೀರಲ್ಲಿ ಡಿಪ್ ಮಾಡಿ ನೀಟಾಗಿ ಕ್ಲೆನ್ಸಿಂಗ್ ಮಿಲ್ಕ್ನೆಲ್ಲ ನೀಟಾಗಿ ರಿಮೂವ್ ಮಾಡಬೇಕಾಗತ್ತೆ. ಕ್ಲಾತ್ನ ಈ ಥರ ಇಟ್ಕೊಂಡು ಆದಷ್ಟು ಈ ಥರ ನೀಟಾಗಿ ರಿಮೂವ್ ಮಾಡಿಬಿಡಿ. ನೋಡಿ ಎಷ್ಟೇ ಡಸ್ಟ್ ಇದ್ರೇನು ಈ ಥರ ನೀಟಾಗಿ ರಿಮೂವ್ ಆಗಿಬಿಡುತ್ತೆ. ಅದಕ್ಕೆ ಕ್ಲೆನ್ಸಿಂಗ್ ಮಿಲ್ಕಿಂದ ನೀಟಾಗಿ ಕ್ಲೆನ್ಸ್ ಮಾಡಬೇಕಾಗುತ್ತೆ ನಮ್ಮ ಫೇಸ್ನ. ನೀವು ಮೇಕಪ್ ಮಾಡ್ಕೊಳ್ಳೋಗು ಅಷ್ಟೇ ಆದಷ್ಟು ಕ್ಲೆನ್ಸಿಂಗ್ ಮಿಲ್ಕಿಂದ ನೀಟಾಗಿ ವೈಪ್ ಮಾಡಿ. ಮತ್ತೆ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ. ಎಷ್ಟು ಡಸ್ಟ್ ಇರುತ್ತೆ ನೋಡಿ ನಮ್ಮ ಫೇಸಲ್ಲಿ, ನಮಗೆ ಗೊತ್ತಾಗಲ್ಲ ಅಷ್ಟೇ. ನಾನಿವತ್ತು ತೊಗೋತಾ ಇರೋದು ನೇಚರ್ಸ್ ಅವ್ರದ್ದು ಡಿ10 ಪ್ಯಾಕು. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಪ್ಯಾಕ್ನ ತೊಗೊಳೋಗು ಅಷ್ಟೇ ಕೈ ಇಟ್ಟು ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಮ್ಮ ಕೈಯಲ್ಲಿ ಎನಿ ಡಸ್ಟ್ ಪಾರ್ಟಿಕಲ್ ಇದ್ದರೆ ಅದರೊಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಷ್ಟಾದರೆ ಸಾಕಾಗುತ್ತೆ ನಮಗೆ ಪ್ಯಾಕು. ಇವಾಗ ಇದನ್ನು ಡೈರೆಕ್ಟ್ ಹಾಗೆ ಅಪ್ಲೈ ಮಾಡಬಾರ್ದು. ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡು ಆದಷ್ಟು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಅಪ್ವರ್ಡ್ ಡೈರೆಕ್ಷನಲ್ಲೇ ನಾವು ಅಪ್ಲೈ ಮಾಡಬೇಕಾಗತ್ತೆ. ಅಕಸ್ಮಾತ್ ನೀವೇನಾದರೂ ಪಿಂಪಲ್ ಸ್ಕಿನ್ ಆಗಿದ್ರೆ ನಿಮ್ಮದು ಆದಷ್ಟು ನೀವು ಬ್ಲೀಚ್ನೆಲ್ಲ ಮಾಡ್ದಂಗೆ ಈ ಥರ ಡಿ10 ಪ್ಯಾಕ್ನ ಅಪ್ಲೈ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದು. ಬ್ಲೀಚ್ ಆದರೆ ನಮ್ಮ ಒಂದು ಐಬ್ರೋಸು ಅಲ್ಲೆಲ್ಲ ಬಿದ್ದಾಗ ವೈಟ್ ಆಗುತ್ತೆ ಅಂತ ತುಂಬಾ ಭಯ ಇರುತ್ತೆ. ಡಿ10 ಪ್ಯಾಕು ಏನೂ ಆಗಲ್ಲ. ನಮ್ಮ ಒಂದು ಐಬ್ರೋಸ್ ಮೇಲೆ ಬಿದ್ರೇನು ಏನೇ ಎಫೆಕ್ಟ್ ಆಗಲ್ಲ. ಯಾವ ಥರನೂ ಇದಾಗಲ್ಲ. ತುಂಬಾ ಚೆನ್ನಾಗಿರುತ್ತೆ.
ಇದು ಬಂದು ಈ ಬ್ರ್ಯಾಂಡ್ ತಗೋಬೇಕಂತಾನೆ ಏನಿಲ್ಲ, ರಾಗನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಪ್ಯಾಕ್ನ ಹಾಕಿ ಒಂದು 20 ನಿಮಿಷ, 20ರಿಂದ 30 ನಿಮಿಷ ಬಿಟ್ರೆ ಸಾಕಾಗತ್ತೆ. ತುಂಬಾ ಟಾನ್ ಆಗಿದ್ರೆ 30 ನಿಮಿಷ ಬಿಡಿ, ಇಲ್ಲ ಅಂದ್ರೆ 20 ನಿಮಿಷ ಬಿಡಿ ಸಾಕಾಗುತ್ತೆ. ಕ್ಲೈಂಟ್ಗೆ ಏನಾದ್ರು ಮಾಡ್ತಾ ಇದ್ರೆ ಸ್ವಲ್ಪ ಅವರಿಗೆ ಕೇಳಿ, ಏನಾದ್ರು ಉರಿ ಆಗೋ ಚಾನ್ಸಸ್ ಇದೆಯಾ ಅಂತ ಕೇಳಿ. ಅದು ನಮಗೆ ಆಕ್ಟಿವ್ ಆಗಿದೆ ಅಂದ್ರೆ ಸ್ವಲ್ಪ ಉರಿ ಆಗೇ ಆಗುತ್ತೆ. ಆದಷ್ಟು ನೋಡ್ಕೊಂಡು ಒಂದ್ಸತಿ ಟ್ರೈ ಮಾಡಿ. ನೆಕ್ಗೂ ಸೇರ್ಸ್ ಹಾಕಿದ್ರೆ ಬೆಸ್ಟ್ ಆಗಿರುತ್ತೆ, ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬಹುದು. ನಾನಿವಾಗ ನೆಕ್ಗೂ ಸೇರಿನೂ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪ್ಯಾಕು ನೋಡಿ, ಸ್ವಲ್ಪ ಅಂದ್ರೆ ಸ್ವಲ್ಪನೇ ಮಿಕ್ಕಿತ್ತು, ಅದಕ್ಕೆ ನಾನು ನೆಕ್ಗೂ ಸೇರಿ ಅಪ್ಲೈ ಮಾಡ್ತಾ ಇದ್ದೀನಿ. ಆದಷ್ಟು ಕಣ್ಣು ಕೆಳಗಡೆ ತುಂಬ ಡೀಪ್ ಆಗಿ ಕಣ್ಣತ್ರ ಹೋಗಬೇಡಿ, ಆದಷ್ಟು ಈ ಥರ ಅಪ್ಲೈ ಮಾಡಿ. ಇಲ್ಲೇನಾದರೂ ಕಾಟನ್ ಪ್ಯಾಡ್ಸ್ನ ರೋಸ್ ವಾಟರಲ್ಲಿ ಡಿಪ್ ಮಾಡಿ ಕಾಟನ್ ಪ್ಯಾಡ್ಸ್ನ ಇಟ್ಕೊಂಡು ಒಂದು 20ಇಂದ 30 ಮಿನಿಟ್ಸ್ ಬಿಟ್ಟರೆ ಸಾಕು. ಟ್ಯಾನ್ ತುಂಬಾ ಬೇಗ ರಿಮೂವ್ ಆಗುತ್ತೆ. ಇವಾಗ ಒಂದು 15 ನಿಮಿಷ ನನಗೆ ಸಾಕಾಗುತ್ತೆ. ನಾನು ಹಾರಾಕ್ಬಿಡ್ತೀನಿ. ಇವಾಗ ಪ್ಯಾಕ್ ಎಲ್ಲ ಆರಿದೆ ನೋಡ್ಬೋದು. ಇವಾಗ ಇದನ್ನು ರಿಮೂವ್ ಮಾಡಿ ಫೇಸ್ನ ವಾಶ್ ಮಾಡೋದು. ಮತ್ತು ಇವತ್ತು ಓವರ್ ನೈಟು ನೀವು ಯಾವುದೇ ಥರ ಸೋಪ್ನ ಹಾಕಬಾರ್ದು, ಅವಾಯ್ಡ್ ಮಾಡಬೇಕು. ಬರೀ ವಾಟರಲ್ಲಿ, ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ನ ಮಾಡ್ಕೋಬೋದು ಅಷ್ಟೇ. ಪ್ಯಾಕ್ನ ರಿಮೂವ್ ಮಾಡೋಣ. ಸೇಮ್ ಇವಾಗೂ ಅಷ್ಟೇ, ವೆಟ್ ಪೈಪ್ನ ತಗೊಂಡು ಫಸ್ಟು ವೆಟ್ ಪೈಪ್ನ ತೊಗೊಳಕ್ಕೆ ಮುಂಚೆ ಫಸ್ಟು ನಾರ್ಮಲ್ ವಾಟರಲ್ಲಿ ಒಂದ್ಸತಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆದಷ್ಟು ಮಸಾಜ್ ಮಾಡ್ಕೋಬೇಕು. ಪ್ಯಾಕು ಒಣಗೋಗಿರುತ್ತಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಮಸಾಜ್ ಮಾಡಿ ರಿಮೂವ್ ಮಾಡಬೇಕು. ಒಂದೇ ಸತಿ ಟಿಶ್ಯೂ ಕ್ಲಾತಿಂದ ವೈಪ್ ಮಾಡಕ್ಕೆ ಹೋಗ್ಬೇಡಿ. ಇವಾಗ ಸ್ವಲ್ಪ ನೋಡಿ ತಾವಾಗಿದೆ, ಇವಾಗ ರಿಮೂವ್ ಮಾಡ್ಕೊಳ್ಳೋಣ. ಇವಾಗ ಪ್ಯಾಕ್ ಎಲ್ಲ ರಿಮೂವ್ ಮಾಡಿ ಆಯಿತು. ನೀವೇನಾದರೂ ಅಕಸ್ಮಾತ್ ಈಚೆ ಹೋಗ್ತೀನಿ ಅಂದರೆ ಸನ್ಸ್ಕ್ರೀನ್ ಕಂಪಲ್ಸರಿ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಇವಾಗ ನಾವು ಎಲ್ಲ ನೀಟಾಗಿ ತೆಗ್ದುಬಿಟ್ಟಿರ್ತೀವಿ, ನಮ್ಮ ಸ್ಕಿನ್ನಲ್ಲಿ ಏನು ಟ್ಯಾನ್ ಎಲ್ಲ ಇರುತ್ತೋ ಅದೆಲ್ಲ ರಿಮೂವ್ ಆಗಿರುತ್ತೆ. ಸನ್ಸ್ಕ್ರೀನ್ ಮತ್ತು ಮಾಯ್ಶ್ಚರೈಸರ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು. ಈ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಸ್ಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆದಷ್ಟು ನಿಮಗೇನಾದರೂ ಇದೇ ಥರ ಕ್ಲಾಸಸ್ ಬೇಕಿದ್ರೇನು ನನಗೆ DM ಮಾಡಿ. ನಮ್ಮ ಹತ್ರ ಬಂದು ಬ್ಯೂಟಿಷಿಯನ್ ಕ್ಲಾಸಸ್ಸು ಸ್ಟಾರ್ಟ್ ಆಗ್ತಿದೆ. ಆದಷ್ಟು ಬೇಗ ನಿಮ್ಮ ಒಂದು ಸ್ನೇಹಿತನ ಬ್ಲಾಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸ್ಟುಡಿಯೋಗೆ ನಮಗೆ ಹೇರ್ ಕಟ್ಗೆ ಬಂದಿದ್ರು, ಅದನ್ನೆಲ್ಲ ನಾನು ಬಿಫೋರು ಮತ್ತು ಆಫ್ಟರ್ ವೀಡಿಯೋನ ತಗೊಂಡು ಹೇರ್ ಕಟ್ನ ಮಾಡಿಕೊಟ್ಟೆ. ಸ್ಟೆಪ್ ಕಟ್ಗೆ ಬಂದಿದ್ರು, ಅದನ್ನೆಲ್ಲ ಮಾಡಿಕೊಟ್ಟೆ. ಮತ್ತು ಫೇಶಿಯಲ್ ಆ್ಯಂಡು ಐಬ್ರೋಸ್ಗೂ ಬಂದಿದ್ರು, ಅದನ್ನು ಎರಡು ಸೇರಿಸಿ ಮಾಡಿಕೊಟ್ಬಿಟ್ಟು ಕಂಪ್ಲೀಟಾಗಿ ನಾವು ಎಲ್ಲನೂ ಮುಗಿಸ್ಕೊಂಡೆ. ಇದೆಲ್ಲ ಮುಗಿಯೋ ಅಷ್ಟರಲ್ಲಿ ನನಗೆ ಮೆಹಂದಿ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಅದನ್ನು ನೀಟಾಗಿ ಕಂಪ್ಲೀಟ್ ಮಾಡಿಕೊಡ್ತೆ. ನಿಮ್ಗೇನಾದರೂ ಬ್ಯೂಟಿಷಿಯನ್ ಆ್ಯಂಡ್ ಮೆಹಂದಿ ಕ್ಲಾಸಸ್ ಬೇಕಿದ್ರೆ ನನಗೆ ಮೇಲ್ ಕೊಡುವ ನಂಬರ್ಗೆ DM ಮಾಡಿ. ಇದೆ ಫೆಬ್ರವರಿ 23ನೇ ತಾರೀಕು ಬಂದು ಬ್ಯೂಟಿಷಿಯನ್ ಆ್ಯಂಡ್ ಮೇಕಪ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಿದೆ. ಬ್ಯೂಟಿಷಿಯನ್ ಬೇಕಿದ್ರೆ ಬ್ಯೂಟಿಷಿಯನ್ ತಗೋಬಹುದು, ಇಲ್ಲ ಮೇಕಪ್ ಬೇಕಿದ್ರೆ